ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಧ್ವಿಜಯ ಪಾಠಕ್ಕೆ ಸುಸ್ವಾಗತ. ಮಧ್ವಿಜಯದ ಮೊದಲನೆಯ ಸರ್ಗದ 30ನೇ ಶ್ಲೋಕ. ನಾರಾಯಣ ಪಂಡಿತಾಚಾರ್ಯರು ಭೀಮಾವತಾರವನ್ನು ವರ್ಣಿಸ್ತಾ ಇದ್ದಾರೆ. ಭೀಮಸೇನ ಬಾಲ್ಯದಲ್ಲಿ ಆನೆ ಸಿಂಹ ಜೊತೆಗೆ ಆಟವಾಡ್ತಾ ಇದ್ದ. ಒಂದು ಆನೆಯನ್ನು ಎತ್ತಿ ಇನ್ನೊಂದು ಆನೆಯ ಮೇಲೆ, ಒಂದು ಸಿಂಹವನ್ನು ಎತ್ತಿ ಇನ್ನೊಂದು ಸಿಂಹದ ಮೇಲೆ ಎಸೆದು ಅವುಗಳನ್ನು ಮುಗಿಸ್ಬಿಡ್ತಾ ಇದ್ದ. ಅಂಥ ಒಂದು ಭೀಮ ವಿಕ್ರಮ. ಮುಂದೆ ಅವರೆಲ್ಲ ಹಸ್ತಿನಾವತಿಯನ್ನು ತೊರೆದು ನಾರಾಯಣ ಆಶ್ರಮದಿಂದ, ಪಾಂಡು ಮೃತನಾದ ಮೇಲೆ ನಾರಾಯಣ ಆಶ್ರಮದಿಂದ ಎಲ್ಲ ಪಾಂಡವರು ಕುಂತಿಯೊಂದಿಗೆ ಹಸ್ತಿನಾಪುರಕ್ಕೆ ಬರ್ತಾರೆ. ಅಲ್ಲಿ ಈ ಬಾಲಕರಾಗಿರ್ತಕ್ಕಂತಹ ಪಾಂಡವರಿಗೆ ಧೃತರಾಷ್ಟ್ರನ ಪಾಪಿ ಮಕ್ಕಳೇ ಆಟಕ್ಕೆ ಜೊತೆ ಆಗ್ತಾರೆ. ಅಂಥವ್ರ ಜೊತೆ ಆಡುವಾಗ ಹೇಗಿತ್ತು ಎಂಬುದನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಪುರೇ ಕುಮಾರಾನ್ ಅಲಸಾನ್ ವಿಹಾರಾನ್ ನಿರೀಕ್ಷ್ಯ ಸರ್ವಾನ್ ಅಪಿ ಮಂದಲೀಲಃ ಕೈಶೋರಲೀಲಾಂ ಹತಸಿಂಹ ಸಂಘಾಂ ವನೇ ಪ್ರವೃತ್ತಾಂ ಸ್ಮರತಿ ಸ್ಮ ಸೂತ್ಕಃ. ಪುರೇ ಮಂದಲೀಲಃ ಅಪಿ ವಿಹಾರಾತ್ ಅಲಸಾನ್ ಸರ್ವಾನ್ ಕುಮಾರಾನ್ ನಿರೀಕ್ಷ್ಯ ವನೇ ಪ್ರವೃತ್ತಾಂ ಹತಸಿಂಹ ಸಂಘಾಂ ಕೈಶೋರಲೀಲಾಂ ಸೂತ್ಕಃ ಸ್ಮರತಿ ಸ್ಮ. ಭೀಮಸೇನ ದೇವರು ಹಸ್ತಿನಾಪುರಕ್ಕೆ ಬಂದರೂ ಸಹ ಅಲ್ಲಿ ನಾರಾಯಣ ಆಶ್ರಮದಲ್ಲಿ ಆ ಶತಶೃಂಗ ಪರ್ವತದ ಕಾಡಿನಲ್ಲಿ ಸಿಂಹ ಜೊತೆಯನ್ನು ಆಟ ಆಡ್ತಾ ಇದ್ರು. ಅದನ್ನೇ ನೆನಪಿಸ್ಕೊಂಡು ಅಂತಹ ಆಟ ಆಡಬೇಕು ಅಂತ ಉತ್ಸುಕರಾಗಿದ್ದರು. ಇಲ್ಲಿ ಕೌರವರ ಜೊತೆ ಆಟವಾಡ್ತಾ ಇದ್ದರೆ ಸ್ವಲ್ಪ ಆಟ ಆಡುವಾಗಲೇ ಸೋತು ಸುಣ್ಣ ಆಗ್ತಾ ಇದ್ರು ಇವರು. ಅಲಸಾನ್ ವಿಹಾರಾನ್ ನಿರೀಕ್ಷ್ಯ. ಈ ದುರ್ಯೋಧನಾದಿ ಜೊತೆಗೆ ಸಾಮಾನ್ಯವಾದ ಆಟ, ಸಿಂಹಾನೆಗಳ ಜೊತೆ ಆಟ ಆಡಿದಾಗ ಅಲ್ಲ, ಸಾಮಾನ್ಯವಾಗಿ ಆಟ ಆಡ್ತಾ ಇದ್ರು. ಮಂದಲೀಲಃ, ಬಹಳ ಶ್ರಮ ವಹಿಸ್ತಾ ಇರಲಿಲ್ಲ. ಯಾಕಂದ್ರೆ ಸತ್ತೋಗ್ಬಿಟ್ರೆ ಅಂತವರು ಸಾಯಿದ್ರಲ್ಲಿ ಅಂತ ಮೆಲ್ಲನೆ ಆಟ ಆಡ್ತಾ ಇದ್ರು. ಹಾಗಾಗಿ ದುರ್ಯೋಧನಾದಿಗಳನ್ನು ನೋಡಿ ಅವರಿಗೆ ಬೇಸರ ಆಗ್ತಾ ಇತ್ತು. ಆಟ ಆಡಲಿಕ್ಕೆ ಆರಂಭವಾಗುವಾಗಲೇ ಸೋತು ಬಿಡೋರು. ಅವರೊಂದಿಗೆ ಆಟ ಆಡ್ತಾ ಇದ್ದರೆ ಅವರು ಸತ್ತೋಗ್ಬಿಟ್ರೆ ಅಂತ ನಿಧಾನವಾಗಿ ಆಡ್ತಾ ಇದ್ರಂತೆ. ಆಗ ಆ ಆಟಗಳು ನೆನಪಾಗ್ತಾ ಇತ್ತು. ತಮ್ಮ ಕೈಶೋರ ಅವಸ್ಥೆಯಲ್ಲಿ ಸಿಂಹದೊಂದಿಗೆ ಸೆಣಸಾಡ್ತಾ ಇದ್ದರೂ ಆ ಆಟಗಳು ನೆನಪಾಗ್ತಾ ಇದ್ವು. ಅದನ್ನೇ ನೆನಪಿಸ್ಕೊಂಡು ಖುಷಿ ಪಡ್ತಾ ಇದ್ರು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಭೀಮಸೇನ ಈ ಕೌರವ ಪಾಂಡವ ರಾಜಕುಮಾರರೆಲ್ಲ ಆಟ ಆಡ್ತಾ ಇರಬೇಕಾದ್ರೆ ಧೃತರಾಷ್ಟ್ರನ ಮಕ್ಕಳು ಹಣ್ಣು ತುಂಬಿದ ಮರ ಏರ್ತಾ ಇದ್ರು, ಹಣ್ಣು ತೆಗಿಬೇಕು ಅಂತ. ಆಗ ಇವರೇನು ಮಾಡ್ತಾ ಇದ್ರು, ಆ ಪಾದದ ಬುಡಕ್ಕೆ ಪ್ರಹಾರ ಮಾಡ್ತಾ ಇದ್ರು. ಆಗ ಹಣ್ಣುಗಳು ಬೀಳ್ತಾ ಇದ್ವು. ರಾಜಕುಮಾರರು ಬಿದ್ದು ಹಣ್ಣಾಗ್ತಾ ಇದ್ರು. ಭೀಮ ಆ ಹಣ್ಣುಗಳನ್ನು ಆಯ್ತು ತಿಂತಾ ಇದ್ದ. ಎರಡು ಗುಂಪು ಮಾಡಿಕೊಂಡು ಕಾಳಗ ಮಾಡ್ತಾ ಇದ್ರು. ಓಡುವುದು, ಎತ್ತರಕ್ಕೆ ಹಾರುವುದು, ಇವೆಲ್ಲ ಆಟ ಆಡುವಾಗ ಎಲ್ಲ ಆಟಗಳಲ್ಲಿ ಕೂಡ ಭೀಮಸೇನೇ
ಗೆಲ್ತಾ ಇದ್ದ. ಅವರನ್ನು ಒಮ್ಮೆ ತಗೊಂಡು ಹೋಗಿ ಗಂಗೆಯ ನೀರಲ್ಲಿ ಮುಳುಗಿಸ್ಬಿಡ್ತಾ ಇದ್ದ. ಅವರನ್ನ ಆಯಾಸಗೊಂಡ್ರೆ ನಗ್ತಾ ಅವ್ರನ್ನ ಬಿಡ್ತಾ ಇದ್ದ. ಹೀಗೆ ಇವನ ಲೀಲೆ. ಆದರೆ ಇದು ಸರಿಯಾ ಹೀಗೆ ಮಾಡೋದು? ದುರ್ಯೋಧನಾದಿಗಳನ್ನು ಹೀಗೆ ಮಾಡೋದು ಸರಿಯಾ ಅಂದರೆ ಬೇರೆ ದಾರಿ ಇಲ್ಲ ಅಂತಾರೆ. ಏಕೆಂದರೆ ದುರ್ಯೋಧನಾದಿಗಳು ಇವರೆಲ್ಲ ತಮೋಯೋಗ್ಯರಾಗಿರ್ತಕ್ಕಂಥವ್ರು. ತಮೋಯೋಗ್ಯರಾದವರಿಗೆ ಅವರು ತಮಸ್ಸಿಗೆ ಹೋಗಬೇಕು. ತಮಸ್ಸಿಗೆ ಹೋಗಬೇಕಾದ್ರೆ ಈ ತರಹ ಮಾಡದೆ ಹೊರತು ಬೇರೆ ದಾರಿ ಇಲ್ಲ. ಇವರ ತಮಸ್ಸಿಗೆ ಹೋಗಬೇಕಾದ್ರೆ ಇವರಿಗೆಲ್ಲ ಕೃಷ್ಣ ಭೀಮರ ಮೇಲೆ ದ್ವೇಷ ಬರಬೇಕು. ಯಾಕೆ ದುರ್ಯೋಧನಾದಿಗಳು ತಮೋಯೋಗ್ಯರು. ಅವರಿಗೆ ಕೃಷ್ಣನ ಮೇಲೆ ಭೀಮನ ಮೇಲೆ ದ್ವೇಷ ಹುಟ್ಟಿದಾಗ ಮಾತ್ರ ಅವರು ತಮಸ್ಸಿಗೆ ಹೋಗ್ತಾರೆ. ಕೃಷ್ಣ ಅವತಾರ ಮಾಡಿದ್ದೆ ಇಂತಹ ದುಷ್ಟರನ್ನು ಸಂಹಾರ ಮಾಡಿ ತಮಸ್ಸಿ ಕಳಿಸ್ಲಿಕ್ಕೆ. ಅಂತಹ ಕೃಷ್ಣನ ಕಾರ್ಯದಲ್ಲಿ ಸಹಾಯಕನಾಗಿರತಕ್ಕಂತಹ ಭಗವತ್ ಕಾರ್ಯ ಸಾಧಕ, ಆ ಭಗವಂತನ ಕಾರ್ಯದಲ್ಲಿ ಸಾಧಕನಾಗಿರತಕ್ಕಂಥ ಭೀಮ ಅವರಿಗೆ ದ್ವೇಷ ಬರಲಿ ಅಂತಲೇ ಹೀಗೆಲ್ಲ ಮಾಡ್ತಾ ಹೋದ. ಹಾಗಾಗಿ ಅವ್ರ ಜೊತೆ ಆಟ ಆಡುವ ನೆಪದಲ್ಲಿ ಅವರನ್ನು ಘಾಸಿಗೊಳಿಸ್ತಾ ಇದ್ದ. ಭೀಮನ ಈ ಬಲವನ್ನು ಕಂಡು ದೇವತೆಗಳಿಗೆ ತುಂಬ ಖುಷಿ ಆಗ್ತಾ ಇತ್ತು. ದೈತ್ಯರು ಇದನ್ನು ನೋಡಿ ದ್ವೇಷ ಮಾಡ್ತಾ ಇದ್ರು. ದುರ್ಯೋಧನಾದಿಗಳು ಇವನನ್ನು ಏನಾದರೂ ಮಾಡಿ ಕೊಲ್ಲಬೇಕು ಅಂತ. ಪರಾಕ್ರಮದಿಂದ ಇವನನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೋಸ ಮಾಡಬೇಕು. ಇವನನ್ನು ಮೋಸ ಮಾಡಿ ಕೊಂದರೆ, ಭೀಮನನ್ನು ಮೋಸದಿಂದ ಕೊಂದರೆ, ಅರ್ಜುನನ ಪರಾಕ್ರಮದಿಂದ ಕೊಂದರೆ ಉಳಿದ ಪಾಂಡವರನ್ನು ಬಂಧನದಲ್ಲಿಟ್ಬಿಡ್ಬೋದು. ಆಗ ಅವರೆಲ್ಲ ದುರ್ಯೋಧನನ ದಾಸರಾಗ್ತಾರೆ. ಆಗ ದುರ್ಯೋಧನ ನಿಷ್ಕಂಟಕವಾಗಿ ಈ ರಾಜ್ಯಭಾರ ಮಾಡ್ಬೋದು ಅಂತವರೆಲ್ಲ ಯೋಚನೆ ಮಾಡಿದರು. ಶುಕ್ರಾಚಾರ್ಯರು ದೈತ್ಯ ಗುರು, ಅವರಿಂದ ವಿಷ ಪಡ್ಕೊಂಡಿದ್ರು ಇವರು. ಹಿಂದೆ ಕ್ಷೀರಸಾಗರ ಮಥನ ಮಾಡೋ ಕಾಲದಲ್ಲಿ ಹಲಾಹಲ ವಿಷ ಬಂತಲ್ವಾ, ಆ ಹಲಾಹಲ ವಿಷವನ್ನು ರುದ್ರದೇವರು ಕುಡಿದಿದ್ರು. ಆ ವಿಷವನ್ನು ಶುಕ್ರ ತಪಸ್ಸು ಮಾಡಿ ಅವರ ಸಂತೋಷಪಡಿಸಿ ಅದು ಪಡ್ಕೊಂಡಿದ್ದ. ಯಾಕೆಂದರೆ ಇದು ದೈತ್ಯರ ವಿರುದ್ಧ ದೇವತೆಗಳನ್ನ ಮಣಿಸ್ಲಿಕ್ಕೆ ಸಹಾಯ ಆಗತ್ತೆ ಅಂತ. ಅಂತಹ ವಿಷವನ್ನು ಈ ದುರ್ಯೋಧನ ಶುಕ್ರಾಚಾರ್ಯನ ಓಲೈಸಿಕೊಂಡು ಪಡೆದಿರ್ತಾನೆ. ಅದನ್ನು ಊಟದಲ್ಲಿ ಸೇರಿಸಿಬಿಟ್ಟು ಭೀಮನನ್ನು ಊಟಕ್ಕೆ ಹೇಳೋದು, ಊಟಕ್ಕೆ ಆಮಂತ್ರಿಸೋದು, ಆ ಭಕ್ಷ್ಯ ಭೋಜ್ಯಗಳಲ್ಲಿ ಆ ಅಡಿಗೆವನ ಮೂಲಕವಾಗಿ ಈ ವಿಷಯವನ್ನು ಬೆರೆಸೋದು. ಇದೆಲ್ಲ ವಿಚಾರ ಗೊತ್ತಾಯಿತು. ಯೂತ್ಸುವಿನಿಂದ ಭೀಮನಿಗೆ ವಿಷಯ ಗೊತ್ತಾಗ್ತಾ ಇತ್ತು. ಹಾಗಾಗಿ ಪರಮಾತ್ಮನ ಅನುಗ್ರಹದಿಂದ ಆ ವಿಷವನ್ನು ಉಂಡು ಜೀರ್ಣಿಸಿಕೊಂಡ ಅಂತ ಮುಂದೆ ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ಎಂಬ ಪದ್ಯದಲ್ಲಿ ಆ ವಿಚಾರವನ್ನು ಸಂಗ್ರಹ ಮಾಡ್ತಾರೆ. ಹೀಗೆ ಭೀಮನನ್ನು ಕೊಡಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಕೌರವರು ಮಾಡ್ತಾರೆ. ಒಂದೊಂದೇ ವಿಫಲವಾಗತ್ತೆ. ಮತ್ತೊಮ್ಮೆ ಇವರು ದುಷ್ಟ ಕೌರವರ ಮಂತ್ರಾರ್ಚನೆ ಮಾಡಿ ಶುಕ್ರಾಚಾರ್ಯರು ಉಪದೇಶ ಮಾಡಿರತಕ್ಕಂತಹ ಮಂತ್ರಬಲದಿಂದ ಬಲಿಷ್ಠವಾಗಿರತಕ್ಕಂತಹ ಈ 8 ವಿಧವಾಗಿರತಕ್ಕಂಥ ಹಾವುಗಳನ್ನು ಆಹ್ವಾನಿಸ್ತಾರೆ. ಅಷ್ಟನಾಗರು ಅನಂತ, ವಾಸುಕಿ, ಪದ್ಮ, ಮಹಾಪದ್ಮ, ತಕ್ಷ, ಕಾರ್ಕೋಟಕ,
ಶಂಖಪಾಲ, ಮಹಾಶಂಖ ಅಂತ. ಇವರನ್ನು ಹಸ್ತಿನಾವತಿಯ ಬಳಿಗೆ ಬರಲಿಕ್ಕೆ ಆಹ್ವಾನಿಸಿ ಅವುಗಳನ್ನು ಒಂದು ಪಂಜರದಲ್ಲಿ ಬಂಧಿಸಿಟ್ಟ. ಆ 8 ಹಾವುಗಳನ್ನು ಬಂಧಿಸಿಟ್ಟ. ಭೀಮನನ್ನು ಕೊಡಬೇಕು ಅಂತ ದುರ್ಯೋಧನನ ಸಾರಥಿಗೆ ಅದನ್ನು ಕೊಟ್ಟ. ಆ ಸಾರಥಿ ಹಸ್ತಿನಾವತಿ ಹೊರಗೆ ಒಂದು ಕ್ರೀಡಾ ಸ್ಥಾನದಲ್ಲಿ ಭೀಮ ನಿದ್ರೆ ಮಾಡ್ತಾ ಇದ್ದಾಗ ಅವನ ಎದೆಯ ಮೇಲೆ ಈ ಹಾವುಗಳನ್ನು ಬಿಟ್ಟು ಕಚ್ಚಿಬಿಡ್ತಾನೆ. ಆ ಭೀಮನ ವಕ್ಷಸ್ಥಳವನ್ನು ಕಚ್ಚಿದಂತಹ ಹಾವುಗಳು ಭೀಮನನ್ನು ಕಚ್ಚಲಿಕ್ಕೋಗಿ ತಮ್ಮ ಹಲ್ಲುಗಳನ್ನೇ ಮುರಿದುಕೊಂಡ್ಬಿಡ್ತವೆ ಹೊರತು ಭೀಮನಿಗೆ ಏನು ಅದಾಗಲಿಲ್ಲ. ಭೀಮ ಆ ಹಾವುಗಳನ್ನು ದೂರ ಎಸೆದು, ತುಂಬ ದೂರ ಎಸೆದು ಅದರ ವಂಶದ ಇತರ ಸರ್ಪಗಳನ್ನು ಕೂಡ ಇರುವೆಯನ್ನು ಹೊಸದ ಹಾಗೆ ಹೊಸ್ತು ಹಾಕಿಬಿಟ್ಟ. ತನ್ನ ಕೈಯಿಂದಲೇ ಅದನ್ನೆಲ್ಲ ಹೊಸ್ತು ಹಾಕಿದ. ಅಷ್ಟು ಮಾಡಿ ನನಗೇನು ಆಗಿಲ್ಲ ಅನ್ನೋ ಹಾಗೆ ಆ ಸಾರಥಿಯನ್ನು ಕೂಡ ಕೊಂದುಬಿಟ್ಟು ಹೇಳದೆ ಮೊದಲಿನ ಹಾಗೆ ಮಲ್ಕೊಂಡಿರ್ತಿದ್ದಂತೆ. ಆ ಸರ್ಪದ ಒಂದು ಉಸಿರಿನ ಗಾಳಿಯಿಂದ ಯಾವ ಆ ಸರ್ಪಗಳು ನಾಗಗಳು ಅದು ಒಮ್ಮೆ ಉಸಿರು ಬಿಟ್ಟರೆ ಸಾಕು, ಅದರ ಗಾಳಿಯಿಂದ ಅದರ ದರ್ಶನ ಮಾತ್ರದಿಂದ ಲೋಕಗಳೇ ನಾಶವಾಗ್ತಾವೋ ಅಂತಹ ಆ ಎಲ್ಲ ನಾಗಗಳು ಎಷ್ಟು ಪ್ರಯತ್ನ ಮಾಡಿದರೂ ಭೀಮನನ್ನು ಕಚ್ಚಿ ವಿಕಾರಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತಹ ಒಂದು ಅಸದೃಶವಾದ ಸಹಜವಾದ ಬಲ. ಅದನ್ನು ನೋಡಿ ಕೌರವರಿಗೆ ತುಂಬ ಬೇಸರ ಆಯಿತು, ಬಹಳ ದುಃಖ ಆಯಿತು. ಇದನ್ನೇ ಶ್ರೀಪಾದರಾಜರು ಹಸಿದ ಉರಗಗಳ ಮ್ಯಾಲೆ ಬಿಡಲು ಅದನ್ನು ಒರೆಸಿ ಹಾಕಿದ ಅವುಗಳನ್ನು. ಹೀಗೆ ಏನೇನು ಉಪಾಯಗಳನ್ನು ಮಾಡಿದರೂ ಏನೂ ಆಗಲಿಲ್ಲ. ಆ ಎಲ್ಲ ವಿಚಾರ ಮಹಾಭಾರತದಲ್ಲಿ ಬರುತ್ತೆ. ಅದನ್ನು ಈ 2 ಪದ್ಯಗಳಲ್ಲಿ, ಈ ಪದ್ಯ ಹಾಗೂ ಮುಂದಿನ ಪದ್ಯದಲ್ಲಿ ನಾರಾಯಣಾಚಾರ್ಯರು ಸಂಗ್ರಹಿಸ್ತಾ ಇದ್ದಾರೆ. ಪುರೇ ಕುಮಾರಾನ್ ಅರಸಾನ್ ವಿಹಾರಾನ್ ನಿರೀಕ್ಷ್ಯ ಸರ್ವಾನಪಿ ಮಂದಲೀಲಃ ಕೈಶೋರಲೀಲಾಂ ಹತಸಿಂಹಸಂಘಾಂ ವನೇ ಪ್ರವೃತ್ತಾಂ ಸ್ಮರತಿ ಸ್ಮ ಸೂತ್ಕಃ. ಪುರೇ ಮಂದಲೀಲಃ ಅಪಿ ವಿಹಾರಾತ್ ಅರಸಾನ್ ಸರ್ವಾನ್ ಕುಮಾರಾನ್ ನಿರೀಕ್ಷ್ಯ ವನೇ ಪ್ರವೃತ್ತಾಂ ಹತಸಿಂಹಸಂಘಾಂ ಕೈಶೋರಲೀಲಾಂ ಸೂತ್ಕಃ ಸ್ಮರತಿ ಸ್ಮ. ಪುರೇ ಹಸ್ತಿನಾಪುರದಲ್ಲಿ ಮಂದಲೀಲಃ ಅಲ್ಪ ಸ್ವಲ್ಪ ಆಟವುಳ್ಳವರಾದಾಗ್ಯೂ ವಿಹಾರಾತ್ ಆಟದಿಂದ ಅಲಸಾನ್ ಆಯಾಸಗೊಂಡ ಸರ್ವಾನ್ ಎಲ್ಲ ಕುಮಾರಾನ್ ದುರ್ಯೋಧನ ಮೊದಲಾದ ರಾಜಕುಮಾರರನ್ನು ನಿರೀಕ್ಷಾ ನೋಡಿ ವನೆ ಕಾಡಿನಲ್ಲಿ ಪ್ರವೃತ್ತಾಂ ಉಂಟಾದ ಹತಸಿಂಹಸಂಘಾಂ ಆ ಸಿಂಹಗಳ ಗುಂಪುಳ್ಳ ಕೈಶೋರಲೀಲಾಂ ಬಾಲ್ಯದ ಆಟವನ್ನು ಸೂತ್ಕಃ ಅತ್ಯಂತ ಔತ್ಸುಕ್ಯವುಳ್ಳವರಾಗಿ ಸ್ಮರತಿ ಸ್ಮ ಸ್ಮರಿಸಿದರು. ಭೀಮಸೇನ ದೇವರು ಪುರೆ ಹಸ್ತಿನಾಪುರದಲ್ಲಿ ಮಂದಲೀಲಃ ಅಪಿ ಅಲ್ಪ ಸ್ವಲ್ಪ ಆಟವುಳ್ಳವರಾದಾಗ್ಯೂ ವಿಹಾರಾತ್ ಆಟದಿಂದ ಅಲಸಾನ್ ಆಯಾಸಗೊಂಡಂತಹ ಸರ್ವಾನ್ ಆ ಎಲ್ಲ ಕುಮಾರಾನ್ ದುರ್ಯೋಧನಾದಿ ರಾಜಕುಮಾರರನ್ನು ನಿರೀಕ್ಷಾ ನೋಡಿ ಬೇಸರಗೊಂಡು ವನೇ ಪ್ರವೃತ್ತಾಂ ಹತಸಿಂಹ ಸಂಘಾಂ ವನೇ ಕಾಡಿನಲ್ಲಿ ಪ್ರವೃತ್ತಾಂ ಉಂಟಾಗಿರತಕ್ಕಂತಹ ಹತಸಿಂಹ ಸಂಘಾಂ ಆ ಸಿಂಹ ಆನೆಗಳನ್ನು ಕೊಳ್ಳುವ ಆಟ ಆಡ್ತಾ ಇದ್ನಲ್ಲ ಅಂತಹ ಕೈಶೋರಲೀಲಾಂ ಬಾಲ್ಯದ ಆಟವನ್ನು ಸೂತ್ಕಃ ಅತ್ಯಂತ ಔತ್ಸುಕ್ಯವುಳ್ಳವರಾಗಿ ಸ್ಮರತಿ ಸ್ಮ
ಸ್ಮರಿಸಿದರು ಅಂತ ಹೇಳಿ ಮುಂದಿನ ಪದ್ಯದಲ್ಲಿ ಅದೇ ಆ ಹಾವುಗಳ ಮೂಲಕವಾಗಿ ಮತ್ತು ವಿಷ ಉಣಿಸಿ ಏನು ದುರ್ಯೋಧನ ಪ್ರಯತ್ನ ಮಾಡ್ದ ಅದನ್ನು ಹೇಳಿಕೊಟ್ಟಿದ್ದಾರೆ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷವೃದ್ಗಣೋತಃ ಪ್ರಮಾಣಕೋಟೇ ಸಹೇಲಯಾಗಾತ್ ನೇದಂ ಜಗಜ್ಜೀವನದೇತ್ರ ಚಿತ್ರಂ. ಪರಿಪಂಥಿ ದತ್ತಂ ವಿಷಂ ಭುಕ್ತಂಚ ಜೀರ್ಣಂ ಅತಃ ವಿಷಭೃದ್ಗಣಃ ವಿಷಣ್ಣಃ ಸಹ ಪ್ರಮಾಣಕೋಟೇ ಹೇಲಯ ಆಗಾಥಿ ಇದಂ ಜಗಜ್ಜೀವನದೇ ಅತ್ರ ಚಿತ್ರಂನ. ದುರ್ಯೋಧನ ಭೀಮಸೇನನ್ನು ಕೊಲ್ಲಲಿಕ್ಕೆ ಏನೆಲ್ಲ ಆಟಗಳನ್ನು ಮಾಡಿದ ಅವೆಲ್ಲವನ್ನೂ ಕೂಡ ಅನಾಯಾಸವಾಗಿ ಇವರು ವಿಫಲಗೊಳಿಸಿದರು. ಏಕೆಂದರೆ ಭೀಮಸೇನ ದೇವರು ಅವರು ಜಗಜ್ಜೀವನದ ಜಗತ್ತಿಗೆ ಜೀವನವನ್ನು ಕೊಡತಕ್ಕಂಥವರು, ಜಗತ್ತನ್ನೇ ಬದುಕಿಸ್ತಕ್ಕಂಥವರು ಮುಖ್ಯ ಪ್ರಾಣರು. ಅಂತಹ ಭೀಮಸೇನದವರಲ್ಲಿ ಯಾವುದೂ ಏನೂ ಆಗಲಿಲ್ಲ. ಈಗಾಗಲೇ ಹೇಳಿದ ಹಾಗೆ ಅಡುಗೆ ಮೂಲಕವಾಗಿ ವಿಷಮಿಶ್ರಿತವಾಗಿರತಕ್ಕಂತಹ ಭಕ್ಷ್ಯಗಳನ್ನು ಕೊಟ್ಟಾಗಲೂ ಅದನ್ನು ತಿಂದು ಜೀರ್ಣಿಸ್ಕೊಂಡ್ರು. ಮಲಗಿದ್ದಾಗ ಆ ಅಷ್ಟನಾಗಗಳನ್ನು ಇವನ ಎದೆ ಮೇಲೆ ಒಬ್ಬ ಸಾರಥಿ ಮೂಲಕವಾಗಿ ಪ್ರಯೋಗಿಸಿದಾಗಲೂ ಆ ಹಾವುಗಳನ್ನೇ ಇವರು ನಾಶ ಮಾಡಿದರು. ಮುಂದೆ ಒಂದು ಕಪಟ ಉಪಾಯದಿಂದ ಭೀಮನನ್ನು ಮುಗಿಸ್ಲಿಕ್ಕೆ ಮತ್ತೊಂದು ಯೋಜನೆಗೆ ಕೈ ಹಾಕ್ತಾನೆ ದುರ್ಯೋಧನ. ಆ ಒಂದು ಯೋಜನೆಯ ಮೂಲಕವಾಗಿ ಭೀಮನನ್ನು ಮುಗಿಸೋದು, ಅರ್ಜುನನನ್ನು ಧರ್ಮರಾಜನನ್ನು ಸೆರೆ ಹಿಡಿಯೋದು, ಅಂತಹ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದ. ಒಂದು ದಿನ ಎಲ್ಲರೂ ಜಲವಿಹಾರಕ್ಕೆ ಗಂಗಾಧರಕ್ಕೆ ಹೋಗಿದ್ದಾರೆ. ಅಲ್ಲಿ ಪಾಂಡವರನ್ನು ಅಲ್ಲಿ ವಸತಿ ಮಾಡಲಿಕ್ಕೋಸ್ಕರವಾಗಿ ಅವರಿಗೋಸ್ಕರ ಶಿಬಿರ ನಿರ್ಮಾಣ ಮಾಡಿದರು. ಆ ಗಂಗಾ ನದಿಯಲ್ಲಿ ಪ್ರಮಾಣಕೋಟಿ ಅಂತ ಒಂದು ಜಾಗ ಇದೆ. ಪ್ರಮಾಣಕೋಟಿ ಆ ಪ್ರದೇಶವನ್ನು ಆಯ್ಕೆ ಮಾಡೋದು. ಭೀಮನನ್ನು ಕೊಲ್ಲಿಕ್ಕೋಸ್ಕರವಾಗಿ ದುರ್ಯೋಧನ ಆ ಜಾಗವನ್ನು ಆರಿಸಿಕೊಂಡ. ಬೆಳಗ್ಗಿಂದ ಸಂಜೆವರೆಗೆ ಅಲ್ಲಿ ಈಜಾಡಿ ಬಂದು ಭೀಮ ಆರಾಮವಾಗಿ ಗಾಢನಿದ್ರೆಯಲ್ಲಿ ಮಲಗಿರ್ತಾನೆ. ಆ ಸಮಯಕ್ಕೆ ಕೌರವರು ಕಬ್ಬಿಣದ ತಂತಿಗಳಿಂದ ಆ ಭೀಮನನ್ನು ಬಿಗಿದು ಕಟ್ತಾರೆ. ಆ ಎತ್ಕೊಂಡು ಹೋಗಿ ಆ ಜಾಗಕ್ಕೆ ಅದಕ್ಕೆ ತಳವೇ ಇಲ್ಲ, ಅಷ್ಟು ಆಳವಾಗಿರ್ತಕ್ಕಂತಹ ಜಾಗ ಅದು ಪ್ರಮಾಣಕೋಟಿ ಅಂದರೆ. ಅಲ್ಲಿ ಹೋಗಿ ಎತ್ತಾಕ್ತಾರೆ. ಸರಿ, ನೀರಿನ ಆಳಕ್ಕೆ ಮುಳುಗ್ತಾ ಇರಬೇಕಾದ್ರೆ ಭೀಮನಿಗೆ ಎಚ್ಚರ ಆಯಿತು. ಒಮ್ಮೆ ಮೈ ಕೊಡವಿದ, ಎಲ್ಲ ಕಟ್ಟು ಬಿಡಿಸ್ಕೊಂಡ, ಹಸ್ತಿನಾವತಿಗೆ ಬಂದ್ಬಿಟ್ಟ. ಪ್ರಮಾಣಕೋಟಿ ಮಡುವಿನಲ್ಲಿ ಭೀಮಸೇನ ಮುಳುಗಲಿಲ್ಲ. ಆದರೆ ದುರ್ಯೋಧನ ಭೀಮ ಸಾಯಿಲ್ಲಲ್ಲ ಎಂಬ ನಿರಾಸೆಯ ಮಡುವಿನಲ್ಲಿ ಮುಳುಗಿಬಿಟ್ಟ. ಪ್ರಮಾಣಕೋಟಿಯಲ್ಲಿ ಮುಳುಗಿಸೋದಾಯಿತು. ಹಾವುಗಳನ್ನು ಬಿಟ್ಟು ಅವನನ್ನು ಸಾಯಿಸೋ ಪ್ರಯತ್ನ ಆಯಿತು. ವಿಷ ಹಾಕಿ ಕೊಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿಯೂ ಆಯಿತು. ಏನು ಮಾಡಿದರೂ ಕೂಡ ಭೀಮನನ್ನು ಕೊಲ್ಲಿಕ್ಕಾಗದೆ ಕೈ ಚೆಲ್ಲಿ ಕುಳಿತು ಬಿಟ್ಟಿದ್ದಾರೆ ದುರ್ಯೋಧನಾದಿಗಳು. ಇದೆಲ್ಲ ನಡೆದದ್ದು ಭೀಮನ 17-18ನೇ ವಯಸ್ಸಿನಲ್ಲಿ. ಬೇಜಾರ ಹೋಯಿತು. ಭೀಮನ ಒಂದು ಈ ಬಲವನ್ನು ನೋಡಿ ಬೇಸರ ಆಗೋಯಿತು. ಭೀಮನನ್ನು ಮಣಿಸಬೇಕು ಅಂತಾದರೆ ಕೃಷ್ಣನನ್ನು ಮುಗಿಸಬೇಕು. ಕೃಷ್ಣನನ್ನು ಮುಗಿಸಿದರೆ ಆಗ
ಭೀಮನನ್ನು ಸೋಲಿಸೋದು ಕಷ್ಟ ಇಲ್ಲ ಅಂತ. ಹಾಗಾಗಿ ಏನು ಮಾಡಬೇಕು? ಭೀಮಸೇನನ್ನು ಏನು ಮಾಡಿದರೂ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೃಷ್ಣನ ಪರಮ ದ್ವೇಷಿ ಯಾರಿದ್ದಾರೆ ಅವನು ಛೂ ಬಿಟ್ಟು ಅವನ ಮೂಲಕವಾಗಿ ಕೃಷ್ಣನನ್ನು ಕೊಲಿಸಿದರೆ ಆಮೇಲೆ ಯಾರಿರ್ತಾರೆ ಪಾಂಡವರು ಅನ್ನೋದು ದುರ್ಯೋಧನ ಲೆಕ್ಕಾಚಾರ. ಹಾಗಾಗಿ ಭೀಮಸೇನನ್ನು ದುರ್ಬಲಗೊಳಿಸಲಿಕ್ಕೋಸ್ಕರವಾಗಿ ಕೃಷ್ಣನ ಪರಮ ದ್ವೇಷಿ ಯಾರು? ಜರಾಸಂಧ. ಆ ಜರಾಸಂಧನನ್ನು ಒಪ್ಪಿಸಬೇಕು. ಹಾಗೆ ಧೃತರಾಷ್ಟ್ರ ಹತ್ರ ಕೇಳಿಕೊಂಡು ಕೃಷ್ಣ ವಿರುದ್ಧ ಯುದ್ಧ ಮಾಡಬೇಕು ಅಂತ. ಕೃಷ್ಣನಿಗೂ ಆಗ 18 ವರ್ಷ. ಈ ಸಮಯದಲ್ಲಿ ಆ ಕೃಷ್ಣನ ಕೊಲ್ಲಿಸುವ ಪ್ರಯತ್ನವನ್ನು ಮಾಡ್ತಾನೆ. ಆ ಜರಾಸಂಧನ ಬಳಿಗೆ ಹೋಗಿ, ಜರಾಸಂಧ ಮಾತ್ರ ಅಲ್ಲ, ತುಂಬ ಇದ್ದಾರೆ ಕೃಷ್ಣನಿಗೆ ಶತ್ರುಗಳು. ನಮ್ಮ ಭಾರತಕ್ಕೆ ಶತ್ರುಗಳಿದ್ದ ಹಾಗೆ ಕೃಷ್ಣನಿಗೆ ತುಂಬ ಶತ್ರುಗಳಿದ್ದರು. ಅವರ ಮೂಲಕವಾಗಿ ಕೃಷ್ಣನ ಸಂಹಾರ ಆಗಿಬಿಟ್ರೆ ಕೃಷ್ಣನನ್ನೇ ಸಂಹಾರ ಮಾಡಿದಂತಹ ಆ ಕೃಷ್ಣದ್ವೇಷಿಗಳಾಗಿರ್ತಕ್ಕಂತಹ ಪೌಂಡ್ರಕ ವಾಸುದೇವ, ಜರಾಸಂಧ, ರುಗ್ಮಿ, ಶಿಶುಪಾಲ, ದಂತವಕ್ರ ಇವರೆಲ್ಲ ಕೃಷ್ಣನ ಶತ್ರುಗಳು. ಇವರ ಮೂಲಕವಾಗಿ ಕೃಷ್ಣನನ್ನ ಕೊಲ್ಲಿಸಬೇಕು ಅಂತ. ಕೃಷ್ಣ ಅವತಾರ ಮಾಡಿದ್ದೇ ಇವ್ರನ್ನೆಲ್ಲ ಸಂಹಾರ ಮಾಡಲಿಕ್ಕೆ, ಜರಾಸಂಧಾದಿಗಳನ್ನು ನಿಗ್ರಹ ಮಾಡಲಿಕ್ಕೆ ಕೃಷ್ಣ ಅವತಾರ ಮಾಡಿದ್ದಾನೆ. ಅಂತಹ ಈ ಪೌಂಡ್ರಕ ವಾಸುದೇವ, ಜರಾಸಂಧ, ರುಕ್ಮಿ, ಶಿಶುಪಾಲ, ದಂತವಕ್ರ, ಸಾಲ್ವರಾಜ, ಹಂಸ, ಡಿಬಿಕ, ಏಕಲವ್ಯ ಇವರೆಲ್ಲರೂ ಕೃಷ್ಣದ್ವೇಷಿ. ಭೀಮಾರ್ಜುನರು ಪ್ರಬಲರಾಗಿದ್ದಾರೆ. ಇವರು ಜರಾಸಂಧಗಿಂತ ಕಡಿಮೆ ಏನಿಲ್ಲ. ಇವರ ಸಹಾಯದಿಂದ ನಾನು ರಾಜ್ಯ ವಿಸ್ತಾರ ಮಾಡಿಕೊಳ್ಬೇಕು, ಅವರಿಂದ ಪಡೆದು ಕೊನೆಗೆ ಅವರನ್ನು ಮುಗಿಸ್ಬಿಡೋದು. ಇದೆಲ್ಲ ಧೃತರಾಷ್ಟ್ರನ ಉಪಾಯ ಕೃಷ್ಣನಿಗೆ ಗೊತ್ತಿತ್ತು. ಧೃತರಾಷ್ಟ್ರ ಪಾಂಡವರನ್ನು ಇಟ್ಕೊಂಡಾನೆ. ಯಾಕೆ ಅಂದರೆ ತನ್ನ ಸಹೋದರನ ಮಕ್ಕಳು ಅಂತ ಪ್ರೀತಿ ಅಲ್ಲ. ಭೀಮಾರ್ಜುನರು ಬಲಿಷ್ಠರಾಗಿರ್ತಕ್ಕಂತಹ ವ್ಯಕ್ತಿಗಳು, ಜರಾಸಂಧಾದಿಗಳಿಗೆ ಸರಿಸಾಟಿಯಾಗಿ ನಿಲ್ತಕ್ಕಂಥವರು. ಇವರು ಮಾತ್ರ ತನ್ನ ಮಕ್ಕಳಲ್ಲ. ಅವರ ಒಂದು ಬಲವನ್ನು ಉಪಯೋಗಿಸಿಕೊಂಡು ಆ ಎಲ್ಲ ಶತ್ರುಗಳನ್ನು ನಿಗ್ರಹ ಮಾಡಬೇಕು. ಶತ್ರುವನ್ನು ನಿಗ್ರಹ ಮಾಡಲಿಕ್ಕೋಸ್ಕರವಾಗಿ ಇವರನ್ನು ಬೆಳೆಸಿ, ಇವರ ಮೂಲಕವಾಗಿ ಅವ್ರನ್ನೆಲ್ಲ ಸಂಹಾರ ಮಾಡಿ, ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿ, ಪಾಂಡವರನ್ನು ಹೊರಗಟ್ಟಿ ತನ್ನ ಮಕ್ಕಳನ್ನು ಮಾತ್ರ ಬೆಳೆಸಬೇಕು. ಇದು ಧೃತರಾಷ್ಟ್ರನ ಆಂತರ್ಯ. ಇದೆಲ್ಲ ಗೊತ್ತಾಗಿತ್ತು. ಧೃತರಾಷ್ಟ್ರ ಪಕ್ಷಪಾತ ಎಲ್ಲ ಗೊತ್ತಾಗಿತ್ತು. ಅಕ್ರೂರ ಮೂಲಕವಾಗಿ ಪಾಂಡವರಿಗೆ ವಿಷಯ ಎಲ್ಲ ಗೊತ್ತಾಗ್ತಾ ಇತ್ತು. ಅಕ್ರೂರನ್ನು ಕಳಿಸ್ಕೊಟ್ಟಿದ್ದ ಕೃಷ್ಣ. ಹಾಗಾಗಿ ಅಕ್ರೂರನ ಮೂಲಕ ಎಲ್ಲ ವಿಚಾರ ಗೊತ್ತಾಗ್ತಾ ಇತ್ತು. ಪಾಂಡವರನ್ನು ಸರಿಯಾಗಿ ನೋಡ್ಕೋ, ನಿನ್ನ ತಮ್ಮನ ಮಕ್ಕಳನ್ನು ಯಾವುದೇ ಭೇದ ಮಾಡದೆ ಪ್ರೀತಿ ನೋಡ್ಕೋಬೇಕು ಅಂತ ಕೃಷ್ಣ ಅಪೇಕ್ಷೆ ಪಟ್ಟಿದ್ದ. ನಿನ್ನ ಮಕ್ಕಳ ಮೇಲಿನ ಪ್ರೀತಿಯಿಂದ ನೀನು ಧರ್ಮದ ದಾರಿ ಬಿಟ್ಟು ಹೋಗಬೇಡ. ನೀನೊಬ್ಬ ನ್ಯಾಯಾಧೀಶನಂತೆ, ಒಳ್ಳೆಯ ನಡತೆಯಂತೆ ಪ್ರಜೆಗಳನ್ನು ರಂಜಿಸಬೇಕು. ನಿನ್ನ ಹಾಗೂ ಪಾಂಡವರನ್ನು, ನಿನ್ನ ಮಕ್ಕಳನ್ನು ಹಾಗೂ ಪಾಂಡವರನ್ನು ಒಂದೇ ದೃಷ್ಟಿಯಿಂದ ನೋಡಬೇಕು. ಆಗ ನಿನಗೆ ಶ್ರೇಯಸ್ಸಾಗತ್ತೆ. ಪಾಂಡವರನ್ನು ಎದುರು ಹಾಕ್ಕೊಂಡ್ರೆ ನೀನು ಅಧಪ್ಪತನ ಹೊಂತೀಯಾ. ನೀನು ಮಾಡಿದ ಪಾಪಕ್ಕೆ ಪುಣ್ಯಕ್ಕೆ ಎಲ್ಲಕ್ಕೂ ನೀನೇ ಹೊಣೆಗಾರನಾಗ್ತೀಯ. ಆದ್ದರಿಂದ ಪಾಂಡವರನ್ನು ಚೆನ್ನಾಗಿ ನೋಡ್ಕೋ. ಅಲ್ಲದೆ ಹೋದರೆ, ಹಾಗೆ ಮಾಡಿ ಹೋದರೆ ಮುಂದೊಂದು ದಿನ ನಿನ್ನ ಮಕ್ಕಳನ್ನು ಕಳ್ಕೊಳ್ತೀಯ ಅಂತ ಎಚ್ಚರಿಸಿ ತಿಳಿಸಿದ್ದ. ಹಾಗೆಲ್ಲ ವಿಚಾರಗಳು ನಡೆದಾವೆ. ಆದರೆ
ಈ ದುರ್ಯೋಧನಾದಿಗಳು ಈ ರೀತಿಯಲ್ಲಿ ಭೀಮನನ್ನು ಪಾಂಡವರನ್ನು ಕೊಲ್ಲುವ ಪ್ರಯತ್ನ ಮಾಡ್ತಾನೇ ಬಂದರು. ಅವನಿಗೆ ವಿಷದ ಊಟ ಉಣಿಸಿದರು, ಹಾವನ್ನು ಕಚ್ಚಿಸಿ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದರು, ಪ್ರಮಾಣ ಕೋಟೆಯಲ್ಲಿ ಕಟ್ಟಿ ಹಾಕಿದರು. ಆದರೆ ಎಲ್ಲ ಕಷ್ಟಗಳಿಂದ ಪಾರಾದರು ಭೀಮಸೇನ ದೇವರು. ಜಗತ್ತಿನ ಎಲ್ಲ ಜೀವರ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂತಹ ಪ್ರಾಣದೇವರಿಗೆ ಈ ದುರ್ಯೋಧನ ಮಾಡ್ತಕ್ಕಂತಹ ಕಷ್ಟಗಳಿಂದ ಏನಾದರೂ ಆಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಅಷ್ಟು ವಿಚಾರವನ್ನು ಇಲ್ಲಿ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ. ಪರಿಪಂಥಿ ದತ್ತಂ, ಪರಿಪಂಥಿ ಅಂದರೆ ಶತ್ರುಗಳು, ಶತ್ರುವಾಗಿರತಕ್ಕಂತಹ ದುರ್ಯೋಧನ ಮೊದಲಾದವರಿಂದ ದತ್ತಂ ಕೊಡಲ್ಪಟ್ಟ ವಿಷಂ ವಿಷವನ್ನು ಭುಕ್ತಂ ಚ ಜೀರ್ಣಂ ಭುಕ್ತಂ ತಿನ್ನಲ್ಪಟ್ಟಿತು, ಜೀರ್ಣಂಚ ಜೀರ್ಣವಾಯಿತು, ತಿಂದ ಭೀಮ ಜೀರ್ಣವಾಯಿತು, ಏನೂ ಆಗಲಿಲ್ಲ ಅದರಿಂದ. ಅತಃ ಆ ಭೀಮಸೇನ ದೇವರಿಂದ ವಿಷಭೃದ್ಗಣ, ವಿಷಭೃತ್ ಅಂದರೆ ವಿಷವನ್ನು ಧರಿಸತಕ್ಕಂಥ ಹಾವುಗಳು, ಅವುಗಳ ಸಮೂಹ, ಹಾವುಗಳ ಸಮೂಹ, ಅವುಗಳೇ ವಿಷಣ್ಣ, ಅವುಗಳೇ ವ್ಯಥೆಗೊಳಿಸಲ್ಪಟ್ಟವು, ಇವನಿಗೇನಾಗಲಿಲ್ಲ. ಹಾಗಾಗಿ ಹಾವುಗಳೇ ವಿಷಣ್ಣ ವ್ಯಥೆಗೊಳಿಸಲ್ಪಟ್ಟವು. ಅದಾದಮೇಲೆ ಸಹ ಆ ಭೀಮಸೇನ ದೇವರು ಪ್ರಮಾಣಕೋಟೆ, ಪ್ರಮಾಣಕೋಟೆ ಎಂಬ ಆಳವಾದ ಮಡು, ಆ ಆಳವಾದ ಪ್ರಮಾಣಕೋಟೆ ಎಂಬ ಮಡುವಿನಿಂದ ಹೇಲಯ ಅನಾಯಾಸವಾಗಿ ಆಗಾತಿ ಬಂದರಷ್ಟೇ. ಅದರಲ್ಲಿ ಮುಳುಗಿಸಿದರೂ ಕೂಡ ತಂತಿಗಳಿಂದ ಬಿಗಿದು ಆ ಆಳವಾಗಿರತಕ್ಕಂತಹ ಆ ಕೋಟೆಯಲ್ಲಿ ಮುಳುಗಿಸಿರ್ತಕ್ಕಂತಹ ಭೀಮಸೇನ ಅನಾಯಾಸವಾಗಿ ಅದರಿಂದ ಎದ್ದು ಬಂದ. ಇದು ಜಗತ್ ಲೋಕಕ್ಕೆ ಜೀವನದೇ, ಜೀವನವನ್ನು ಜೀವನಂ ದದಾತಿಥಿ ಜೀವನದಹ ತಸ್ಮಿನ್ ಜೀವನದೇ, ಜಗತ್ತಿಗೆ ಇವರು ಜೀವನ ಕೊಡ್ತಕ್ಕಂಥವರು, ಜೀವನ ಕೊಡ್ತಕ್ಕಂತಹ ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣ ರೂಪರಾಗಿರ್ತಕ್ಕಂತಹ ಅತ್ರ ಈ ಭೀಮಸೇನ ದೇವರಲ್ಲಿ ಚಿತ್ರಂ ಆಶ್ಚರ್ಯಕರವಾದ್ದು ನ ಯಾವುದೂ ಇಲ್ಲ, ಆಶ್ಚರ್ಯವೇ ಆಗಲಿಲ್ಲ, ಆಶ್ಚರ್ಯಕರವಾಗಿರ್ತಕ್ಕಂಥ ವಿಷಯವೇ ಅಲ್ಲ ಇದು. ಪರಿಪಂಥಿ ದತ್ತಂ, ಶತ್ರುಗಳಾದ ದುರ್ಯೋಧನ ಮೊದಲಾದವರಿಂದ ದತ್ತಂ ಕೊಡಲ್ಪಟ್ಟ, ವಿಷಂ ವಿಷವು, ಭುಕ್ತಂಚ ತಿನ್ನಲ್ಪಟ್ಟರು, ಜೀರ್ಣಂ ಜೀರ್ಣವಾಯಿತು. ಅತಃ ಈ ಭೀಮಸೇನ ದೇವರಿಂದಲೇ ವಿಷವದ್ಗಣ ಹಾವುಗಳ ಸಮೂಹವು ವಿಷಣ್ಣ ವ್ಯಥೆಗೊಳಿಸಲ್ಪಟ್ಟಿತು. ಸಹ ಅವರು ಪ್ರಮಾಣಕೋಟೆ, ಪ್ರಮಾಣಕೋಟೆ ಎಂಬ ಮಡುವಿನಿಂದ ಹೇಲಯ ಅನಾಯಾಸವಾಗಿ ಆಗಾತಿ ಮೇಲೆ ಬಂದರಷ್ಟೇ. ಇದಂ ಈ ಘಟನೆ ಜಗಜ್ಜೀವನದೇ, ಜಗಜ್ಜೀವನದೇ, ಜಗತ್ತಿಗೆ ಜೀವನವನ್ನು ಕೊಡತಕ್ಕಂತಹ, ಜಗತ್ತಿಗೆ ಜೀವನವನ್ನು ಕೊಡತಕ್ಕಂತಹ ಭೀಮಸೇನ ದೇವರಲ್ಲಿ ಮುಖ್ಯ ಪ್ರಾಣ ರೂಪರಾಗಿರ್ತಕ್ಕಂತಹ ಭೀಮಸೇನ ದೇವರಲ್ಲಿ, ಅತ್ರ ಈ ಭೀಮಸೇನ ದೇವರಲ್ಲಿ ಚಿತ್ರಂ ನ ಆಶ್ಚರ್ಯಕರವಾದದ್ದು ಅಲ್ಲ. ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ